ಇವಾಗ ಇದೇ ಗಾಡಿ ತೊಗೋಬೇಕಂದ್ರೆ ನಮಗೆ 1.5 ಲಕ್ಷ 2 ಲಕ್ಷ ಬೇಕು. ಹೈವೇಗೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳ್ಳೆ ರೈಡ್ ಇರುತ್ತೆ. ಟೂ ಸ್ಟಾಪ್ ಏನೇ ನೋಡ್ರಿ ಓಡಿಸ್ತಾ ಇದ್ದೀನಿ. ಯಾವ ಥರ ಫೀಲ್ ಅಂದ್ರೆ ನನಗೆ ನನ್ನ ಪೆಟ್ರೋಲ್ ಸುರಿತೀನಿ ಗುರು. ಇದಕ್ಕೆ 20-25 ಬರ್ಬೋದು ಮೈಲೇಜ್ ಅಷ್ಟೇ ನನ್ನ ಗಾಡಿ. ಬೇರೆಯವ್ರದ್ದು 30-40 ಬರುತ್ತೆ ಅಂತಾರೆ. ನಾನು ಪವರ್ ಮಾಡಿದ್ದೀನಿ, ಮಜಾ ನೋಡ್ಬೇಕಂದ್ಬಿಟ್ಟು 20-25 ಒಳಗಡೆ ಬರ್ಬೋದು ಮೈಲೇಜು. ಸೌಂಡಿಗೆ ಫಿದಾ ಆಗ್ಬಿಡ್ಬೇಕೆಲ್ಲ ಅಷ್ಟೇ. ಎಲ್ಲ ರೋಡ್ ಹೋಗೋರೆಲ್ಲ ನಮ್ಮದೇ ನೋಡಬೇಕು. ನೋಡ್ರಿ ಭಯಾನಕ 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 ಬರ್ರಿ. ಚಿಕ್ಕ ರೈಡ್ ಇದು, ಸಿಟಿಗೆ ಹೋಗ್ತಾ ಇರೋದಲ್ಲ ಸುಮ್ಮನೆ ಒಂದು ರೈಡು. ರೋಡೇ ನಮ್ದು ಗುರು. ಸೂಪರ್ ಬೈಕ್ ಬರುತ್ತಾ ಬರ್ಲಿ. ಈ ಟ್ರಾಫಿಕ್ ಅಲ್ಲಿ ಹೊಡೆದು ಬಿಸಾಕೋಣ. ಆಂಜನೇಯ ಮತ್ತು ಸಲ್ಯೂಟ್ ಮಾಡ್ಕೊಳ್ರಿ. ಮಾದನಕ್ಕ ಹಳ್ಳಿ ಆಂಜನೇಯ ನಮ್ಮಪ್ಪ ಕಾಪಾಡಪ್ಪ ಹನುಮಂತಪ್ಪ. ನೆಕ್ಸ್ಟ್ ನೈಸ್ ರೋಡ್ ಸಿಕ್ಕುತ್ತೆ. ನೈಸ್ ರೋಡ್ ತನಕ ಸ್ವಲ್ಪ ಹಿಂಗೆ ರೋಡು ಫುಲ್ ಟ್ರಾಫಿಕ್ಕು ಅದೇ ಎಲ್ಲ ಇರುತ್ತೆ. ಅವಳಾರ್ತಿ ಯಾರು ಹಾಕೋಬೇಕು. ಸಿಗ್ತಾರೆ ಹೋಗೋ ಸತಿ ಯಾರು ಒಬ್ರು ಸಿಗ್ತಾರೆ, ನೋಡ್ತಾ ಇರ್ರಿ. ಇವತ್ತು ಸಂಡೇ ಬೇರೆ, ಎಲ್ಲ ರೈಡ್ ಮುಗಿಸ್ಕೊಂಡು ಹೋಗ್ತಾವ್ರೆ. ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಏರಿಯಾಗೆ ಒಬ್ಬೊಬ್ಬರು ತಪ್ಪಾಗ ಅವಾಗ ಊರಿಗೊಬ್ಬರು ಹುಡಿಯುತ್ತ ಆಯ್ತಾ. ಇವಾಗ ಗಲ್ಲಿಗೊಬ್ಬರು ಹುಡಿ ಹಾಕ್ಬಿಟ್ಟಿದ್ದಾನೆ. ಅದೇ ದೊಡ್ಡ ರೋಡಿ ಯಾವತ್ತಿದ್ದು ದೊಡ್ಡ ರೋಡಿನೇ, ಬಾಸ್ ಯಾವತ್ತು ಬಾಸೆ ಆಗಕ್ಕಾಗೋದು. ಈ ಚಿಲ್ಟೆ ಪಲ್ಟೆ ಎಂತಾರೆ ಬಂದ್ರು ಬಾಸ್ನ ಅಲ್ಲಾಡ್ಸಕ್ಕಾಗಲ್ಲ. ಈ ಗಾಡಿಗಳನ್ನ ಬ್ಯಾನ್ ಮಾಡಿದ್ದಾರೆ. 2004 ಬ್ಯಾನ್ ಮಾಡ್ಬಿಟ್ರು. ಲಾಸ್ಟ್ ಮಾಡಲ ಅದೇ ಅನ್ಕೊಂತೀನಿ, 3-4 ಬ್ಯಾನ್ ಆಗಿದ್ರು ಆಗಿನ ಕಾಲದಲ್ಲಿ 28-30 ಸಾವಿರ ಆಗೋರು ಗಾಡಿ ರೇಟು. ಇವಾಗ 1.5 ಲಕ್ಷ. ಯಾವ ಗಾಡಿಗಿದೆ ವ್ಯಾಲ್ಯೂ ತೋರಿಸಿ ನೋಡೋಣ. ಯಾವುದೂ ಇಲ್ಲ. ನೋಡಿ ನನಗಂತೂ ಬಲೆ ಇಷ್ಟ ಅಪ್ಪ ಎಲ್ಲ ಗಾಡಿ. ನೋಡಿ ಕಂಡಕ್ಟರ್ ಆಚೆ ನಿಂತ್ಕೊಂಡು ಅಷ್ಟ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾವನೆ. ಎಲ್ಲ ನೋಡ್ತಾ ಇರ್ಬೇಕು ಅಷ್ಟೇ. ನೋಡ್ರಿ ನೋಡ್ತಾ ಇರ್ಬೇಕು, ರೋಡ್ ಹೋಗೋರೆಲ್ಲ ನೋಡ್ತಾ ಇರ್ಬೇಕು. ಹಚ್ಚಡ ನನ್ನ ಮಕ್ಕಳಪ್ಪ. ರೈಟಲ್ಲಿ ಇದ್ದಾನೆ, ಲೆಫ್ಟಿಗೆ ಬರ್ಬೇಕಂದ್ರೆ ಲೆಫ್ಟಿಗೆ ಹೋಗ್ಬೇಕು ತಾನೆ. ರೈಟಿಂದ ಹಾಕೊಂಡ್ಬಂದವನೆ ಮಿಂಡ್ರಿಬಿಟ್ಟು ನನ್ನ ಮಗ. ಗೈಸ್ ಎಲ್ಲ ಇದನ್ನ ಫನ್ ಆಗ್ತವಳೆ, ಯಾರು ಟ್ರೈ ಮಾಡಬೇಡಿ ಓಡ್ಸೋಕ್ಕೆಲ್ಲ. ಸುಮ್ಮನೆ ನಾವೊಂದು ರೈಡು ಅಷ್ಟೇ.